ಹಾಸನಾಂಬೆ ದರ್ಶನಕ್ಕೆ ಇಂದು ತೆರೆ, ನಾಳೆ ಮುಚ್ಚಲಿದೆ ದೇಗುಲಗಳ ಬಾಗಿಲು. ಹಾಸನ ಪ್ರಸಿದ್ಧ ಹಾಸನಾಂಬೆ ದೇವಸ್ಥಾನಕ್ಕೆ ಜನವೋ ಜನ. ಸಾರ್ವಜನಿಕರ ದರ್ಶನಕ್ಕೆ ಅಕ್ಟೋಬರ್ 22ರ ಕೊನೆಯ ದಿನಾಂಕ, ಅಕ್ಟೋಬರ್ 23ರ ಮಧ್ಯಾಹ್ನ ದೇಗುಲಗಳ ಗರ್ಭಗುಡಿ ಬಾಗಿಲು ಬಂದಾಗ್ತಾ ಇರುವಂತದ್ದು. ಕಳೆದ 13 ದಿನಗಳಲ್ಲಿ ದೇವಿಯ ದರ್ಶನವನ್ನ ಪಡೆದಂತಹ ಲಕ್ಷಾಂತರ ಭಕ್ತರು 25 ಕೋಟಿ ಈ ಒಂದು ಸಮೀಪಕ್ಕೆ ತಲುಪಿದೆ. ಆದಾಯ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗಿರುವಂತಹ ದೇವಸ್ಥಾನದ ಆದಾಯ. ಹಾಸನಾಂಬೆ ದರ್ಶನಕ್ಕೆ ಇಂದು ತೆರೆ, ನಾಳೆ ಮುಚ್ಚಲಿದೆ ದೇಗುಲಗಳ ಬಾಗಿಲು. ಹಾಸನ ಪ್ರಸಿದ್ಧ ಹಾಸನಾಂಬೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಜನವೋ ಜನ. ಸಾರ್ವಜನಿಕ ದರ್ಶನಕ್ಕೆ ಅಕ್ಟೋಬರ್ 22ರ ಕೊನೆಯ ದಿನ, ಅಕ್ಟೋಬರ್ 23ರ ಮಧ್ಯಾಹ್ನ ದೇಗುಲ ಗರ್ಭಗುಡಿ ಬಾಗಿಲು ಬಂದ್. ಕಳೆದ 13 ದಿನಗಳಲ್ಲಿ ದೇವಿಯ ದರ್ಶನವನ್ನ ಪಡೆಯಲಿಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ದಾರೆ. 25 ಕೋಟಿ ಸಮೀಪಕ್ಕೆ ತಲುಪಿದಂತಹ ಆದಾಯ, ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗಿರುವಂತಹ ದೇವಸ್ಥಾನದ ಆದಾಯ. ಕಳೆದ ವರ್ಷ 12.5 ಕೋಟಿ ಆಸುಪಾಸಿನಲ್ಲಿದ್ದಂತಹ ಆದಾಯ ನಿರೀಕ್ಷೆಗೂ ಮೀರಿ ಬಂದಿರುವಂತಹ ಆದಾಯ. ವೀಕ್ಷಕರೇ, ಈ ಸಲ ಹಾಸನಾಂಬೆಯ ದರ್ಶನವನ್ನು ಪಡೆಯಲಿಕ್ಕೆ ಭಕ್ತ ಸಾಗರವೇ ಬರ್ತಾ ಇದೆ. ಹಾಸನಾಂಬೆಯ ದೇವಸ್ಥಾನಕ್ಕೆ ಆಗಮಿಸಿದ್ದು ಗಣ್ಯರು ಕೂಡ ಇದ್ದಾರೆ. ಸಿನಿಮಾ ಚಿತ್ರರಂಗದವರಾಗಿರಬಹುದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ಕೂಡ ಆಗಮಿಸಿರುವಂಥದ್ದು. ಹಿಂದಿನ ವರ್ಷಕ್ಕಿಂತ ಆದಾಯ ಹೆಚ್ಚಾಗಿದೆ. ಕಳೆದ ವರ್ಷ 12.5 ಕೋಟಿ ಆಸುಪಾಸಿನಲ್ಲಿ ಆದಾಯ ಇತ್ತು. 13 ದಿನ ದೇವಿಯ ದರ್ಶನವನ್ನು ಪಡೆದಂತಹ ಸಾಕಷ್ಟು ಜನ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಹಾಸನಾಂಬೆ ದೇವಸ್ಥಾನಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ. ವರ್ಷಕ್ಕೆ ಒಂದು ಸಲ 13 ದಿನ 14 ದಿನ ಈ ಒಂದು ದೇವಸ್ಥಾನ ಬಾಗಿಲನ್ನು ತೆಗೆಯಲಾಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಏನೋ ಯಾವ ರೀತಿಯೂ ಕೂಡ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ವ್ಯವಸ್ಥಿತವಾಗಿ ಅಲ್ಲಿ ದೇವಸ್ಥಾನದ ವತಿಯಿಂದಲೂ ಹಾಗೂ ಸರ್ಕಾರದಿಂದಲೂ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ನಾಳೆ ಮಧ್ಯಾಹ್ನ 1 ಗಂಟೆ ಆಸುಪಾಸಿನಲ್ಲಿ ದೇವಸ್ಥಾನದ ಬಾಗಿಲನ್ನು ಕೂಡ ಮುಚ್ಚುತ್ತಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.